ಮಂತ್ರಿಗಳೇ ಪದೇ ಪದೇ ಹೇಳ್ತೀರಿ ಅನ್ನಭಾಗ್ಯ ಕೊಟ್ಟಿದ್ದೀನಿ ಅನ್ನಭಾಗ್ಯ ಕೊಟ್ಟಿದ್ದೀನಿ ಅಂತ. ಏನ್ ಅನ್ನಭಾಗ್ಯ ಕೊಟ್ಟಿದ್ದೀರಿ? ಈ ರೀತಿ ಗೋಡೌನ್ ಅಲ್ಲಿ ತುಂಬಿಸ್ಕೊಂಡು, ಆ ರೀತಿ ಪ್ರೈವೇಟ್ನವರಿಗೆ ಗೋಣಿ ಚೀಲದಲ್ಲಿ ತುಂಬಿಸ್ಕೊಂಡು ಕಾಳಸಂತೆಗೆ ಕರ್ಕೊಂಡು ಹೋಗಿ ಅಕ್ಕಿ ಮೀನುಗಳನ್ನ ಉದ್ಧಾರ ಮಾಡಕ್ಕ? ನಮ್ಮ ಕರ್ನಾಟಕದ ಅನ್ನಭಾಗ್ಯದ ಅಕ್ಕಿ ವಿದೇಶಗಳಿಗೆಲ್ಲ ಹೋಗ್ತಾ ಇದೆ, ವಿದೇಶದ ಜನರ ಹೊಟ್ಟೆ ತುಂಬಿಸ್ತಾ ಇದೆ. ಆಹಾರ ಅಧಿಕಾರಿಗಳು ಏನ್ ಮಾಡ್ತಿದಾರ್ರಿ? ಇವರು ಲಂಚ ತಿಂದು ಕಕ್ಕ ತಿಂದು ಯಾವ ಮಟ್ಟಕ್ಕೆ ಇವರು ಕೊಬ್ಬಿ ಹೋಗಿದ್ದಾರೆ ಅಂತಂದ್ರೆ, ಆ ಪಡಿತರ ವ್ಯವಸ್ಥೆ ಏನಿದೆ ಅದು ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದೆ. ನಾವು ರಾತ್ರಿ 8 ಹೆಣ ಕಾದಂಗೆ ಇಲ್ಲಿ ಪಡಿತರ ಅಕ್ಕಿಯನ್ನ ಕಾಯ್ತಾ ಇದೀವಿ, ಅಧಿಕಾರಿಗಳು ಮಾತ್ರ ಬರ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ಕನಸಿನ ಕೂಸು ಅನ್ನಭಾಗ್ಯ ಯೋಜನೆ ಇಲ್ಲಿ ಮಣ್ಣು ತಿಂತಾ ಇದೆ. ಅದು ಹೇಗೆ ಅನ್ನೋದನ್ನ ನಾನು ಸಾಕ್ಷಿ ಸಮೇತವಾಗಿ ತೋರಿಸ್ತೀನಿ. ಬಳ್ಳಾರಿಯ ಇಡೀ ಜಿಲ್ಲಾಡಳಿತ ಈ ಅನ್ನಭಾಗ್ಯ ದಂಧೆಯಲ್ಲಿ ತೊಡಗಿ ಬಡವರ ಹೊಟ್ಟೆಗೆ ಮಣ್ಣು ಹಾಕ್ತಾ ಇವೆ. ಅದು ಹೇಗೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಬಿಡ್ಲೇ ಇಲ್ಲ ವಿಜಯ ಟೈಮ್ಸ್. ತನ್ನ ಹಠ ಸಾಧಿಸಿಯೇ ಬಿಡ್ತು. ವಿಜಯ ಟೈಮ್ಸ್ ಬಲೆಗೆ ಬಿದ್ದೇ ಬಿಟ್ರು ಬಳ್ಳಾರಿಯಲ್ಲಿ ಭಯಾನಕವಾಗಿ ಅಕ್ಕಿ ದಂಧೆ ನಡೆಸುತ್ತಿದ್ದ ಮಾಫಿಯಾ ಮಂದಿ. ಅನ್ನಭಾಗ್ಯದ ಅಕ್ಕಿ ಬಡವರ ಹೊಟ್ಟೆ ಸೇರ್ತಿದ್ಯಾ? ಖಂಡಿತ ಇಲ್ಲ. ಅದು ಸೇರ್ತಿರೋದು ಕಾಳಸಂತೆಗೆ. ಅದು ಯಾವ ರೀತಿಯಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ನಾವು ಬಳ್ಳಾರಿಯ ಅವಂಬಾವಿಯಲ್ಲಿ ಇದ್ದೀವಿ. ಇಲ್ಲಿ ಒಂದು ಗೋಡೌನ್ ರೈಡ್ ಮಾಡಿದ್ದೀವಿ. ಈ ಗೋಡೌನ್ ಅಲ್ಲಿ ನೋಡಿ ಹೇಗೆ ನೇರವಾಗಿ ಸರ್ಕಾರದ ಗೋಡೌನಿಂದ ತಗೊಂಡು ಬಂದು ಇಲ್ಲಿ ಅಕ್ಕಿನ ಇದು ಮಾಡಿದ್ದಾರೆ. ಇಲ್ಲಿ ರೇಷನ್ ಅಕ್ಕಿ ಅನ್ನೋದಕ್ಕೆ ಸ್ಪಷ್ಟವಾಗಿ ನಿಮ್ಗೆ ಇದರಲ್ಲಿ ಸಾರವರ್ಧಿತ ಅಕ್ಕಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಬಿಳಿ ಬಿಳಿ ಏನ್ ಕಾಣ್ತಾ ಇದೆಯಲ್ಲ, ಇದು ಕೇಂದ್ರ ಸರ್ಕಾರ ಕಳಿಸ್ತಿರುವಂತ ಸಾರವರ್ಧಿತ ಅಕ್ಕಿ, ಪೌಷ್ಟಿಕಾಂಶದ ಕಾಳುಗಳನ್ನ ಸೇರಿಸ್ಕೊಂಡು ಮಾಡಿರುವಂತ ಅಕ್ಕಿ. ಈ ಅಕ್ಕಿ ಮತ್ತೆ ಇದು ಚೀಲಗಳದೆ ಗವರ್ಮೆಂಟ್ ಏನು ಸೆಂಟ್ರಲ್ ಇದರಿಂದ ಚೀಲದಿಂದ ಬರುತ್ತೆ ನೋಡಿ. ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್, ಗವರ್ಮೆಂಟ್ ಆಫ್ ಪಂಜಾಬ್ ಫುಡ್ ಕಾರ್ಪೊರೇಷನ್ ಅವರು ನೇರವಾಗಿ ತಂದಿರುವಂತ ಅಕ್ಕಿ. ಇದು ಗವರ್ಮೆಂಟಿನ ಚೀಲಗಳು ನೋಡಿ. ಇವರು ಎಷ್ಟು ವ್ಯವಸ್ಥಿತವಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಗೋಡೌನಲ್ಲಿ ಈಗ ಬಂದು ತಂದು ಹಾಕಿದ್ದಾರೆ. ಇದನ್ನ ನೋಡಿ ಇಲ್ಲಿ ಬನ್ನಿ, ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ತೋರಿಸ್ಬೇಕು ಅಂತ ಆದ್ರೆ ಇಲ್ಲಿ ನೋಡಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಸಾರವರ್ಧಿತ ಅಕ್ಕಿಗಳು ಈ ಮಧ್ಯದಲ್ಲಿ ವೈಟ್ ಈ ಮೊದಲಾದ್ರೆ ನಮಗೆ ರೇಷನ್ ಅಕ್ಕಿ ಯಾವುದು ಇವರು ತಪ್ಪಿಸ್ಕೊಳ್ತಿದ್ರು. ರೇಷನ್ ಅಕ್ಕಿ ಯಾವುದು, ಇದು ಅಕ್ಕಿ ಯಾವುದು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ಸ್ಪಷ್ಟವಾಗಿ ನಮಗೆ ರೇಷನ್ ಅಕ್ಕಿ ಯಾವುದು ಅಂತ ಗೊತ್ತಾಗಲಿಕ್ಕೆ ಕಂಡುಹಿಡಿಯಕ್ಕೆ ಇದೊಂದು ಸಾರವರ್ಧಿತ ಅಕ್ಕಿ. ಮಧ್ಯದಲ್ಲಿ ಏನು ನಾವು ಹೆಚ್ಚಿನ ಜನರು ಇದನ್ನು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೆದರ್ಕೊಂಡು ತಿನ್ನದಿರ್ತಾರಲ್ಲ, ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ. ಅದು ಪೌಷ್ಟಿಕಾಂಶಗಳ ಕಾಳುಗಳನ್ನು ಒಳಗೊಂಡಿರುವಂಥ ಸಾರವರ್ಧಿತ ಅಕ್ಕಿ ಅಂತಾರೆ. ಈ ಸಾರವರ್ಧಿತ ಅಕ್ಕಿಯನ್ನು ಸರ್ಕಾರವೇ, ಕೇಂದ್ರ ಸರ್ಕಾರವೇ ಕೆಜಿಗೆ ಒಂದು 10% ರೀತಿಯಲ್ಲಿ ಹಾಕುತ್ತೆ. ಅದನ್ನು ನಾವು ಈಗ ಕಂಡಿಡಿದ್ರೆ ಇದು ಎಲ್ಲ ಗೋಣಿ ಚೀಲಗಳಲ್ಲೂ, ಮತ್ತು ಗೋಣಿ ಚೀಲವೂ ಕೂಡ ನೇರವಾಗಿ ಫುಡ್ ಕಾರ್ಪೊರೇಷನಿಂದ ಬಂದಿರುವಂಥದ್ದು ನೋಡಿ. ಇಲ್ಲಿ ಈಗ ಇವರು ತುಂಬಿಸಿಟ್ಟಿದ್ದಾರೆ, ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಇದರಲ್ಲೂ ಇದು ಅವರೇ ತುಂಬಿಸಿ ಈಗ ರೆಡಿ ಮಾಡೋದು. ಇವ್ರದ್ದು ಏನಂದರೆ ಅಲ್ಲಿಂದ ಇಂಥ ವೈಟ್ ಗೋಣಿಗಳಿಗೆ ರಾಶಿ ತುಂಬಿಸ್ಬಿಟ್ರೆ ಅಲ್ಲಿಗೆ ಇವರೇ ಕೆಲಸ ಮುಗೀತು. ರಾತ್ರಿ ಲಾರಿ ಬರುತ್ತೆ, ಲಾರಿಯಲ್ಲಿ ತುಂಬಿಸ್ತಾರೆ, ಕಳಿಸ್ಕೊಡ್ತಾರೆ. ಕಳ್ಳ ಅಮರ್ ಕಳ್ಳಾಟ ನೋಡಿ. ಹೇಳಿ ಏನಾಗಿದೆ? ಏನದು ಎಲ್ಲಿಂದ ಬರುತ್ತೆ ಅಕ್ಕಿ? ಅಕ್ಕಿ ಎಲ್ಲಿಂದ ಬರ್ತಾವ ಮೇಡಮ್ ಗೊತ್ತಿಲ್ಲ. ನಾವು ಈ ಥರ ಮಾಡ್ತೀವಿ, ಇದ್ರ ಬರ್ತೀವಿ. ನೀವು ಈ ಥರ ಪ್ಲಾಸ್ಟಿಕ್ ಎಷ್ಟು ದಿನದಿಂದ ಮಾಡ್ತಿದ್ದೀರಾ? ಯಾವಾಗನ್ನ ಒಂದ್ಸತಿ ಬರ್ತೀವಿ ಮೇಡಮ್, ಡೈಲಿ ಬರಲ್ಲ. ಅಂದ್ರೆ ರೆಗ್ಯುಲರ್ ಆಗಿ ಇರ್ತದೆ ಇದನ್ನ ಚೇಂಜ್ ಮಾಡುವಂಥದ್ದು, ಅಕ್ಕಿ ಚೇಂಜ್ ಮಾಡಿ? ಇಲ್ಲ ಮೇಡಮ್, ಲೆಕ್ಕರ್ ಇರಲ್ಲ ಮೇಡಮ್. ಓಕೆ.
ಲೈಕ್ರಲ್ಲಿ ಯಾವಾಗ ಅನ್ಸುತ್ತೆ ಯಾವಾಗಲೂ ಒಂದ್ಸಲ ಇರುತ್ತೆ. ಓಕೆ ಓಕೆ. ಈಗ ಇದು ಎಷ್ಟಿದೆಯಂತೆ? ಇವಾಗ 150 ಇರ್ಬೋದು. 150 ಚೀಲಗಳು. ನೀವು ಅದನ್ನು ಚೇಂಜ್ ಮಾಡಿ ಕೊಡಬೇಕು. ಅದು ನೀವು ಕೇಳಲ್ವ ಏನಕ್ಕೆ ಚೇಂಜ್ ಮಾಡೋದು ಅಂತೆಲ್ಲ? ಇಲ್ಲ ಕೇಳೋಣ. ನಿಮ್ಗೆ ಗೊತ್ತದು ರೇಷನ್ ಅಕ್ಕಿ ಅಂತ? ಎಲ್ಲ ಗೊತ್ತಿಲ್ಲ ನಿಮ್ಗೆ ಮಾತಾಡಿ ಅಣ್ಣ మేడంనా మాట్లాడిచ్చినా ఈడ ఉన్నారనా? ఏమంటారు? ఏం లేదన్నా, అదే నీకు ఫోన్ చేయాలంటే నువ్వే ఫోన్ చేసి వస్తావనా? వస్తానుండమ్మా. సరే. వద్దంటుండ అమరన్ పేరు చెప్పొద్దండి మళ్ళీ మీరు. హలో సరేనా. అమరన్ పేరు చెప్పొద్దండి. తూకోండి. ఎవరి పేరు చెప్పొద్దండి. ఏమంటే వచ్చినాము పని ఎవరు పిలిచినారు అనంత తెలీదు, పిలిచినారు వచ్చినాము అనంత. సరేనా. ఓకే. ನಿಮ್ಮ ಹೆಸರು ಗೊತ್ತು ಸರ್ ನಮಗೆ. ಅಣ್ಣ ನಿಮ್ಮ ಹೆಸರು ಏನು ಅಂತ ಗೊತ್ತು ನಮಗೆ. ಓಕೆ, ಮೇಡಮ್ ನಿಮ್ಮ ಹೆಸರು ಏನು ಅಂತ ಗೊತ್ತು ನಮಗೆ. ಗೊತ್ತಿದ್ದೇ ಬಂದಿದ್ದೀವಿ ನಾವಿಲ್ಲಿಗೆ. ನೋಡ್ರಿ ಮೇಡಮ್ ಸ್ವಲ್ಪ ಏನು ಅಂತ ನೋಡ್ಬೇಕು ಸರ್? ಇದು ಬಡವರ ಅನ್ನಕ್ಕೆ ಕಲ್ಲು ಹಾಕೋದು ನಿಮಗೆ ನೋಡಿ. ಬಡವರ ಅನ್ನಕ್ಕೆ ಕಲ್ಲು ಹಾಕಕ್ಕೆ, ಅವರ ಅನ್ನಕ್ಕೆ ಕನ್ನ ಹಾಕಕ್ಕೆ ಹೇಸದ ಖದೀಮರು ಇವರು. ಎಷ್ಟು ತಾವು ಹೊಟ್ಟೆ ತುಂಬ ತಿನ್ಕೊಂಡ್ರೆ ಸಾಕು, ಬಡವರು ಬೇಕಾದ್ರೆ ಮಣ್ಣು ತಿನ್ನಲಿ, ಇವರಿಗೆ ಬೇಜಾರಿಲ್ಲ. ಆದರೆ ಇವರು ನೇರವಾಗಿ ಸರ್ಕಾರಿ ಗೋಡೌನ್ನಿಂದ ಈ ರೀತಿ ಚೀಲ ತಂದು ಇಲ್ಲಿ ಈ ರೀತಿ ಕಾಳಸಂತೆ ಕಳಿಸ್ತಿದಾರಲ್ಲ, ನಮ್ಮ ಆಹಾರ ಅಧಿಕಾರಿಗಳೇನು ಬೆರಳು ಚೀಪ್ತಿದಾರೇನ್ರಿ? ಅಲ್ಲ ರೀ, ಭ್ರಷ್ಟಾಚಾರ ಇರಬೇಕು, ಆದರೆ ಈ ಮಟ್ಟಕ್ಕೆ ಭ್ರಷ್ಟಾಚಾರನ, ಈ ರೀತಿ ಕಳ್ತನನ? ಮುಖ್ಯಮಂತ್ರಿಗಳೇ ಪದೇ ಹೇಳ್ತೀರಿ ಅನ್ನಭಾಗ್ಯ ಕೊಟ್ಟಿದ್ದೀನಿ ಅಂತ. ಏನು ಅನ್ನಭಾಗ್ಯ ಕೊಟ್ಟಿದ್ದೀರಿ? ಈ ರೀತಿ ಗೋಡೌನಲ್ಲಿ ತುಂಬಿಸ್ಕೊಂಡು, ಆ ರೀತಿ ಪ್ರೈವೇಟ್ನವರಿಗೆ ಗೋಣಿ ಚೀಲದಲ್ಲಿ ತುಂಬಿಸ್ಕೊಂಡು ಕಾಳಸಂತೆಗೆ ಕರ್ಕೊಂಡು ಹೋಗಿ ಅಕ್ಕಿ ಮಿಲ್ಗಳನ್ನು ಉದ್ಧಾರ ಮಾಡಕ್ಕ, ಪ್ರೈವೇಟ್ ಅಕ್ಕಿ ಮಿಲ್ಗಳನ್ನು ಉದ್ಧಾರ ಮಾಡಕ್ಕ ಇಷ್ಟು ಧೈರ್ಯವಾಗಿ ರಾಜಾರೋಷವಾಗಿ ರೋಡ್ ಸೈಡಲ್ಲಿ ಈ ರೀತಿ ಒಂದು ಗೋಡೌನ್ ಮಾಡಿಕೊಂಡು ನೇರವಾಗಿ ಫುಡ್ ಕಾರ್ಪೊರೇಷನ್ನ ಗಾಡಿಯೇ ಬಂದು ಇವರಿಗೆ ಅದು ಎಂಥ ನೋಡಿ, ಚೀಲ ಇಳಿಸ್ಕೊಂಡು ಹೋಗ್ತದೆ ಅಂತಂದರೆ ಆಹಾರ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇವರು ಲಂಚ ತಿಂದು ಕಕ್ಕ ತಿಂದು ಯಾವ ಮಟ್ಟಕ್ಕೆ ಇವರು ಕೊಬ್ಬಿ ಹೋಗಿದ್ದಾರೆ ಅಂತಂದರೆ, ಇವರಿಗೆ ಯಾರು ಸತ್ರೂ ಪರವಾಗಿಲ್ಲ, ಯಾರು ಏನು ಮಾಡಿದ್ರೂ ಪರವಾಗಿಲ್ಲ, ಬಟ್ ಇವರು ಮಾತ್ರ ಚೆನ್ನಾಗಿರಬೇಕು, ಇವರು ಉದ್ಧಾರ ಆಗಬೇಕು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಿದಾರಲ್ಲ. ಇಡೀ ಆಹಾರ ಪೂರೈಕೆ ಇಲಾಖೆ ಏನಿದೆ, ಆ ಪಡಿತರ ವ್ಯವಸ್ಥೆ ಏನಿದೆ, ಅದು ಭ್ರಷ್ಟಾಚಾರದ ಕೂಪ ಆಗಿಬಿಟ್ಟಿದೆ. ಕಿಡ್ನಾಪ್ ಮಾಡಲು ಹೇಸಲ್ಲ ಖದೀಮರು. ಇನ್ನೊಂದು ನಿಮಗೆ ಆಶ್ಚರ್ಯಕರವಾದ ವಿಚಾರ ಹೇಳಬೇಕು. ಈ ಮಾಫಿಯಾ ಎಷ್ಟು ಕರಾಳವಾಗಿದೆ ಅಂತಂದ್ರೆ, ಇವರ ತಂಟೆಗೆ ಹೋದ್ರೆ ಇವರು ಕಿಡ್ನಾಪ್ ಮಾಡಿಸ್ತಾರೆ, ಹೊಡಿತಾರೆ, ಬಡಿತಾರೆ. ಆಮೇಲೆ ಯಾರಾದರೂ ನಮ್ಮಂತ ಪತ್ರಕರ್ತರು ಬಂದ್ರೆ ಹಣ ಕೊಡೋಕ್ಕೂ ಬರ್ತಾರೆ, ಹಣ ಕೇಳೋಕ್ಕೂ ಬರ್ತಾರೆ, ಅದಕ್ಕೂ ಹೇಸಲ್ಲ. ಅಂಥ ಕರಾಳವಾಗಿ ನಡೀತಿದೆ ಈ ಅಕ್ಕಿ ಮಾಫಿಯಾ ದಂಧೆ. ನೋಡಿ, ನಾವು ಬಡವರಿಗೆ ಯಾವತ್ತೂ ಕೂಡ ಸಮಸ್ಯೆ ಮಾಡಲ್ಲ, ಆದ್ರೆ ಬಡವರ ಅನ್ನಕ್ಕೆ ಯಾರು ಕನ್ನ ಹಾಕ್ತಾರೆ ನೋಡಿ, ಅವರನ್ನ ಬಿಡಲ್ಲ. ಇದು ಅಧಿಕಾರಿಗಳು ಸೇರ್ಕೊಂಡು, ಇದು ಅಧಿಕಾರಿಗಳಿಗೆ ಗೊತ್ತಿದ್ದೇ ಆಗುವಂಥದ್ದು. ಆಹಾರ ಪೂರೈಕೆ ಏನು ಸರಬರಾಜು ಇಲಾಖೆ ಏನಿದೆ, ನಾವು ಸಾರ್ವಜನಿಕವಾಗಿ ಕೊಡುವಂತ ಅಕ್ಕಿಯನ್ನ ಇವರು ಈ ರೀತಿ ಗೋಡೌನಲ್ಲಿ ತುಂಬಿಸ್ಕೊಂಡು ಮಾಡುವಂತ ಈ ಕಾಳಸಂತೆ ಸಚಿವರಿಗೂ ಗೊತ್ತಿದೆ, ಮುನಿಯಪ್ಪ ಅವರಿಗೂ ಗೊತ್ತಿದೆ. ಇದು ಯಾವ ಮಿಲ್లుಗಳಿಗೆ ಅದರಲ್ಲೂ ತಮಾಷೆ ನೋಡಿ, ನಮ್ಮ ಕರ್ನಾಟಕದ ಅನ್ನಭಾಗ್ಯದ ಅಕ್ಕಿ ವಿದೇಶಗಳಿಗೆಲ್ಲ ಹೋಗ್ತಾ ಇದೆ, ವಿದೇಶದ ಜನರ ಹೊಟ್ಟೆ ತುಂಬಿಸ್ತಾ ಇದೆ. ಎಂಥ ಅವಸ್ಥೆ ನೋಡಿ. ನಮ್ಮ ಕರುನಾಡಿನಲ್ಲಿ ಪಾಪ ಬಡವರಿಗೆ ತಿನ್ನಿಂತ ನಮ್ಮ ತೆರಿಗೆ ಹಣದಲ್ಲಿ ಫ್ರೀ ಊಟ ಅನ್ನಭಾಗ್ಯವನ್ನ ಕೊಟ್ರೆ, ಈ ಕಳ್ಳರು, ಈ ಖದೀಮರು ರಾತ್ರೋರಾತ್ರಿ ಈ ರೀತಿ ಗೋಡೌನಲ್ಲಿ ಅನ್ನಭಾಗ್ಯದಕ್ಕನ್ನ ಚೇಂಜ್ ಮಾಡಿಕೊಂಡು ಅದನ್ನು ವಿದೇಶಕ್ಕೆ ಕಳಿಸ್ತಿದ್ದಾರೆ, ಲಜ್ಜೆಗೆಟ್ಟವರು. ಇಂಥ ಒಂದು ವ್ಯವಸ್ಥೆ ಬೇಕಾ ನಮಗೆ? ನಿಜವಾಗ್ಲೂ ನನಗೆ ಆಶ್ಚರ್ಯ. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟರು ಇಲ್ಲ ರೀ. ಈ ಜಿಲ್ಲಾಡಳಿತ ಏನು ಬಳ್ಳಾರಿ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಏನು ಬಳ್ಳಾರಿ SP ಅವರಿಗೆ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದ್ದೇ ಈ ಹಗರಣ ನಡೆಯೋದು. ಇಲ್ಲದಿದ್ರೆ ಇಂಥದ್ದೊಂದು ಚಿಕ್ಕ ಪುಟ್ಟ ಶೆಡ್ ಮಾಡ್ಕೊಂಡು ನೋಡಿ, ಏನು ಒಂದು ಗೋಡೆ ಇಲ್ಲ, ಎಂಥದಿಲ್ಲ, ಆ ಪಕ್ಕದಲ್ಲಿ ಇದಿದೆ, ರಸ್ತೆ ಇದೆ, ಅವರಿಗೆ ಡೋಂಟ್ ಕೇರ್. ಅವನು ತಿಂಗಳು ಪೊಲೀಸರಿಗೆ ಲಂಚ ಕೊಡ್ತಾ ಇದ್ದಾನೆ,
ತಿಂಗಳು ಲಂಚ ಕೊಟ್ಕೊಂಡು ಅವನು ಆರಾಮ್ಸೆ ಇದ್ದಾನೆ. ಅವ್ರು ಆರಾಮ್ಸೆ ಕೆಲಸ ಮಾಡ್ಕೊಂಡು ಪಾಪ ಈ ಕೂಲಿ ಕಾರ್ಮಿಕನ ರಾತ್ರಿ ಹಗಲು ದುಡಿಸಿ ಇವನು ಕಾಳಸಂತೆ ಕಳಿಸ್ತಾ ಇದ್ದಾರೆ. ಹೆಚ್ಚೇನು ಖರ್ಚೇ ಇಲ್ಲ ಅವನಿಗೆ ಏನು ಟೆನ್ಷನೇ ಇಲ್ಲ. ತಗೊಂಬ ಪಡಿತರ ಅಕ್ಕಿಯ ಗೋಣಿನ ತಗೊಂಡ್ವ ಅಂಥ ವೈಟ್ ಚೀಲಕ್ಕೆ ತುಂಬಿಸು ಕಳಿಸು. ಅದು ಆಮೇಲೆ ಇದಾಗಿ ಏನು ಪಾಲಿಶ್ ಆಗಿ ನಿಮಗೆ ಕಲರ್ ಬಣ್ಣದ ಹೆಸರಲ್ಲಿ ಅದು ಮಾರ್ಕೆಟಿಗೆ ಬರುತ್ತೆ. ನಾವು ಅದೇ ಅನ್ನಭಾಗ್ಯದ ಅಕ್ಕಿಯನ್ನು 70 ರೂಪಾಯಿ 90 ರೂಪಾಯಿ ಕೊಟ್ಕೊಂಡು ಪಾಲಿಶ್ ಅಕ್ಕಿ, ಮಸೂರಿ ಅಕ್ಕಿ, ಅದು ಅಕ್ಕಿ ಇದು ಅಕ್ಕಿ ಅಂತ ಅದಕ್ಕೆ ಸೂಪರ್ ಹೆಸರಿಟ್ಕೊಂಡು ತಿಂತಾ ಇದ್ದೀವಿ. ಈ ಮಾಫಿಯಾ ಎಂಥ ಭಯಾನಕವಾಗಿದೆ. ಮತ್ತೆ ಇಲ್ಲಿನ ಶಾಸಕರಾಗಿರುವಂಥ ಭರತ್ ರೆಡ್ಡಿಯವರ ರೈಟ್ ಹ್ಯಾಂಡ್ ಆಗಿರುವಂಥ ಶ್ರೀಧರ್, ಅಮರ್, ಗಫೂರ್ ಆಮೇಲೆ ಧನಂಜಯ್, ಈ 4 ಜನ ಸೇರ್ಕೊಂಡು ಈ ಭಯಾನಕವಾದ ಅಕ್ಕಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ನೆಲದ ಮೇಲೆ ಹಾಕೊಂಡು ಉಜ್ಜಿಕೊಂಡು, ಹೌದು ಇವರಿಗೆ ಫ್ರೀಯಾಗಿ ಬರುವಂತ ಅಕ್ಕಿ ಅಲ್ವಾ, ಅದರ ಬೆಲೆ ಗೊತ್ತಿದ್ರೆ ತಾನೆ. ನೋಡಿ ಯಾವ ರೀತಿ ಹಾಕ್ಕೊಂಡು ಆ ಪಕ್ಕದ ಮನೆಯವರಿಗೆ ಗೊತ್ತೇ ಇಲ್ಲ ಅಂತೆ. ನಮ್ಮ ಭಾರತ ದೇಶದ ದುರಂತ ನೋಡಿ, ಪಕ್ಕದಲ್ಲಿ ಏನಾಗ್ತಿದೆ ಅದು ಕಾಳಸಂತೆಯಲ್ಲಿ ಬಂದಿರುವಂಥ ಸ್ಮಗ್ಲಿಂಗ್ ಮಾಡ್ತಿರುವಂಥದ್ದು ವ್ಯವಹಾರನ ಏನು ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ವ್ಯವಹಾರ ಏನು ಅಕ್ಕಿ ವ್ಯವಹಾರ, ಎಲ್ಲಿಂದ ಅಕ್ಕಿ ಬಂತು ಯಾರಿಗೂ ಜ್ಞಾನ ಗೊತ್ತಿಲ್ಲ. ಅದು ನೇರವಾಗಿ ಸರ್ಕಾರದ ಗೋಡೌನಿಂದಲೇ ಇಲ್ಲಿ ತಂದು ಇವ್ರು ಇಂಥ ವ್ಯವಹಾರ ಮಾಡ್ತಾರೆ. ಒಂದು ಚೂರು ಭಯ ಇಲ್ಲದೆ ಎಲ್ಲಾದರೂ ಗೋಣಿ ಚೀಲ ಸಿಕ್ಕಿಬಿಡುತ್ತೆ, ನೋ ಭಯನೇ ಇಲ್ಲ ಇವರಿಗೆ. ಇವರು ನಿಜವಾಗ್ಲೂ ಕೂಡ ಕಾನೂನಿಂದ ಮೀರಿ ಬೆಳೆದು ನಿಂತಿದ್ದಾರೆ. ಈ ಮಾಫಿಯಾ ಇಡೀ ಬಳ್ಳಾರಿಯನ್ನ ಮಾಫಿಯಾವೇ ನಡೆಸ್ತಿದೆ. ಈ ಏನು ಪಡಿತರ ವ್ಯವಸ್ಥೆಯನ್ನ ಮಾಫಿಯಾದವರೇ ನಡೆಸ್ತಿದ್ದಾರೆ. ಸಚಿವರಿಗಾಗ್ಲಿ, ಜಿಲ್ಲಾಧಿಕಾರಿಗಳಿಗೆ, SP ಗಳಿಗೆ ತಿಂಗಳು ಹಣ ಕೊಟ್ರೆ ಎಲ್ಲವೂ ಸಮ ಆಗುತ್ತೆ. ಬಡವರ ಹೊಟ್ಟೆಗೆ ಹೊಡೆದು ಕಕ್ಕ ತಿನ್ನುವ ಈ ಕದಿಮರನ್ನ ಹಿಡಿಯಲು ಈ ಹಿಂದೆಯೂ ವಿಜಯ ಟೈಮ್ಸ್ ಬಲೆ ಬೀಸಿತ್ತು. ಆಗ ಅವರು ನಮ್ಮ ಪ್ರತಿನಿಧಿಯನ್ನ ಕಿಡ್ನಾಪ್ ಮಾಡಿ ಬೆದರಿಸಿದ್ರು. 15 ಜನ ನೀವೇನೇ ಕರ್ಕೊಂಡೋದ್ರಿ ಅವನ್ನ? ನೀವು ತಪ್ಪು ಮಾಡಿದ್ದೀರಾ. ನೀವು 15 ಜನ ಏನಕ್ಕೆ ಕರ್ಕೊಂಡೋಗಿದ್ದು ಮನೆಗೆ ಬರ್ತಾರಲ್ಲ, ಹಿಂಗ್ ಇಟ್ಕೊಂಡ್ ಬರ್ತಾರಲ್ಲ, ಅವ್ರಲ್ಲ ನಾವು. ನಾವು ಸ್ಟಿಂಗ್ ಆಪರೇಷನ್ಗೆ ಬಂದಿದ್ದು. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಹತ್ರಿ ಗಾಡಿ. ಬನ್ನಿ ಹೇಳಿದ್ದಷ್ಟೇ, ಯಾರೇನು ಸ್ಟಾರ್ಟಿಂಗ್ ಅವ್ರೆ ಗಾಡಿ ಮಲ್ಕೋತಾರೆ. ಸ್ಟಾರ್ಟಿಂಗ್ ನೀವೇ ಅಲ್ವಾ ಅಡ್ಡ ಹಾಕಿದ್ ಬಂತು. ಸ್ಟಾರ್ಟಿಂಗ್ ಬಂದು ನೀವೇ ಅಲ್ವಾ ಅಡ್ಡ ಹಾಕಿದ್ ನನ್ನ. ಮಾರುವವರು ನೀವು, ನಾವು ಅಕ್ಕಿ ಮಾರೋರಿಗೆ ಇಷ್ಟು ಇರ್ಬೇಕಂದ್ರೆ ನಮಗೆ ಇರ್ಬೇಕು. ಕಲ್ಪನೆ ಮಾಡೋರಿಗೆ ನಮಗೆ 6:30
ಮೊತ್ತಕ್ಕೆ ನಾವು ಈ ಗೋಡೌನ್ ಮೇಲೆ ದಾಳಿ ಮಾಡಿ ಇಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿನ ಸರ್ಕಾರದ ಚೀಲದಿಂದ ತೆಗೆದು ಬೇರೆ ಚೀಲಕ್ಕೆ ಹಾಕ್ತಾ ಇದ್ದಾರೆ, ಸಾಗಿಸಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ನಾವು ಪದೇ ಪದೇ ಆಹಾರ ಅಧಿಕಾರಿಗಳು PDS ಅಧಿಕಾರಿಗಳಿಗೆ ನಾವು ಕರೆ ಮಾಡಿದ್ವಿ. ಆದರೆ ಅವ್ರು ಯಾವ ರೆಸ್ಪಾನ್ಸು ಇಲ್ಲ. DD ಶಕೀನಾ ಅವರಿಗೆ ಮೇಲಿಂದ ಮೇಲೆ ಕರೆ ಮಾಡಿದಾಗ ಈಗಿನವರೆಗೆ ಅವರು ಫೋನ್ ಎತ್ತುತ್ತಾ ಇಲ್ಲ. DM ಆಗಿರುವಂಥ ಮುನೀರ್ ಅವರಿಗೆ ಕರೆ ಮಾಡಿದ್ವಿ, ಅವರೂ ಫೋನ್ ಎತ್ತುತ್ತಾ ಇಲ್ಲ. ಕೊನೆಗೆ ನಾವು 112ಗೆ ಕರೆ ಮಾಡಿದಾಗ ಅವರು ಪೊಲೀಸರು ಬಂದು ಇಲ್ಲಿ ಅವ್ರು ನಿಂತಿದ್ದಾರೆ. ಆದರೆ ಇದ್ರ ಜವಾಬ್ದಾರಿ ಯಾರ್ದು? ಇದು PDSನವ್ರದ್ದು. ಯಾರು ಆಹಾರ ಪೂರೈಕೆ ಯಾರು ಮಾಡ್ತಾರೆ, ಆಹಾರ ನಾಗರಿಕ ಪೂರೈಕೆ ಯಾರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಇರಬೇಕಿತ್ತು. ಈ ಹೊತ್ತಿನ ತನಕ ಬಂದಿಲ್ಲ. ಕೊನೆಗೆ ನಾವು ನೇರವಾಗಿ ಫುಡ್ ಕಮಿಷನರ್ ಆಗಿರುವಂಥ ಕನಕವಲ್ಲಿ ಅವರಿಗೆ ಕಾಲ್ ಮಾಡಿದಾಗ ಈಗ ಒಬ್ಬೊಬ್ಬರೇ ಬರ್ತಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಇವರಿಗೆ ಸಿಟಿಯಿಂದ 4 ಕಿಲೋಮೀಟರ್ ದೂರ ಇರೋದು, ಆದರೂ ಕೂಡ ಇನ್ನೂ ರೀಚ್ ಆಗೋಕ್ಕಾಗಲಿಲ್ಲ. ಅಂದರೆ ಈ ಅಧಿಕಾರಿಗಳು ನೋಡಿ, ಇಲ್ಲ ಆಗಿರೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಪ್ರತಿ ತಿಂಗಳು, ಇದೊಂದು ಸಣ್ಣ ಉದಾಹರಣೆ ಅಷ್ಟೇ, ಇದು ಜಸ್ಟ್ ಎಕ್ಸಾಂಪಲ್. ಇಂಥ ಲೋಡುಗಟ್ಟಲೆ ಅಕ್ಕಿಯನ್ನು ರಾಜಾರೋಷವಾಗಿ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಕಳಿಸ್ತಿದ್ದಾರೆ ಅಂತಂದರೆ, ಇಲ್ಲಿ ಕಾಳಸಂತೆಯವರಿಗೆ ಇಷ್ಟು ಎಲ್ಲಿಂದ ಬರ್ತಿದೆ ಅಂದರೆ ಅಧಿಕಾರಿಗಳ ನೇರ ಭಾಗಿತ್ವದಿಂದಲೇ ಬರ್ತಿದೆ. ಈ ಮಾಫಿಯಾದಲ್ಲಿ ಅಧಿಕಾರಿಗಳು ಕೈ ಜೋಡಿಸೋದ್ರಿಂದಾಗಿ ಈ ರೀತಿ ಕಾಳಸಂತೆ ಹೋಗ್ತಾ ಇದೆ. ಇದು ಕೆಳಗಿಂದ ಹಿಡಿದು ಮೇಲೆವರೆಗೆ ಸಚಿವರವರೆಗೂ ಕೂಡ ಇಂತಿಷ್ಟು ಪ್ರಮಾಣದ ಲಂಚ ಹೋಗಿಯೇ ಹೋಗುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ನೋಡಿ, ಅದಕ್ಕೋಸ್ಕರ ಇಡೀ ಉದಾಸೀನ ಮಾಡ್ಕೊಂಡು ಇಲ್ಲಿವರೆಗೆ ನಾವು ರಾತ್ರಿ 8ವರೆಗೆ ಹೆಣ ಕಾದಂಗೆ ಇಲ್ಲಿ ಪಡಿತರ ಅಕ್ಕಿಯನ್ನು ಕಾಯ್ತಾ ಇದ್ದೀವಿ, ಅಧಿಕಾರಿಗಳು ಮಾತ್ರ ಬರ್ತಾ ಇಲ್ಲ. ಬೆಬ್ಬೆ ಅಂದ PDS ಅಧಿಕಾರಿಗಳು. ಗೋಣಿ ಚೀಲದಿಂದ ಹೆಂಗೆ ಬರುತ್ತೆ ಅಂತ ನನಗೆ ಆಶ್ಚರ್ಯ ಸರ್. ಹೆಂಗೆ ಇವರಿಗೆ? ಅದು ಗೊತ್ತು ನನಗೆ. ಈಗ ಆ ಕಡೆ ಈ ಕಡೆಯಿಂದ ಹೆಕ್ಕಿ ತರೋದು ನಿಮ್ಮ ಸಪ್ಲೈ ಆಗಿರೋ ಇದು ಗೋಡೌನಿಂದಲೇ ಬಂದಿದೆ ಅಂದರೆ ಆಶ್ಚರ್ಯ ಅಲ್ವಾ? ಹೇಗೆ ಇದು ಕತೆಗಳಂತ? ಇದು ನಾವು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇದು ತೆಗೀರಿ ಸರ್. ಹಾಂ, ಯಾಕಂದರೆ ಈ ಚೀಲ ಬರಬೇಕು ಅಂತಾದರೆ ಬೇರೆ ಎಲ್ಲಿಂದ ಬರೋಕ್ಕಾಗುತ್ತೆ ಸರ್? ಮೇಡಮ್, FDದಿಂದ ಬರ್ಬೋದು. ನ್ಯಾಬಿಲ್ ಅಂಗಡಿಗೂ ಕೊಟ್ಟಿರ್ತೀವಲ್ಲ ತಿಂಗಳಿಗೆ, ಅಲ್ಲಿಗೂ ಬಂದಿರ್ಬೋದು. ಏನು ಸ್ವಲ್ಪ ಎಲ್ಲಿ ಪಬ್ಲಿಕ್ ಕೂಡ ಮಾರ್ಕೋತಾರೆ ಮೇಡಮ್. ಬಟ್ ಅವ್ರಿಗೆ ಈ ಚೀಲ ಸಿಗಲ್ಲ ಸರ್. ಪಬ್ಲಿಕ್ಕಿಗೆ ಈ ಚೀಲ ಸಿಗಲ್ಲ. ಸಿಗಲ್ಲ ಮೇಡಮ್, ಪಬ್ಲಿಕ್ಕಿಗೆ ಚೀಲ ಸಿಗಲ್ಲ. ಬಟ್ ಏನಂದ್ರೆ ಇವು ಪಬ್ಲಿಕ್ ಅವರು ಕೂಡ ಕೊಡೋ ಚಾನ್ಸಸ್ ಐತೆ ಮೇಡಮ್. ಅಲ್ಲ, ಗೋಣಿ ಚೀಲ ಅವ್ರಿಗೆ ಎಲ್ಲಿ ಸಿಗುತ್ತೆ ಸರ್? ಇವು ಕೊಡ್ತಾರಲ್ಲ ಅಲಾಟ್ಮೆಂಟ್, ಇವರಿಗೆ ಅವ್ರಿಗೆ ಬರುತ್ತಲ್ಲ ಮೇಡಮ್, ಚೀಲ ತಗೊಂತಾರೆ. ಬಟ್ ಗೋಣಿ ಚೀಲದಲ್ಲಿ ಇದು ಮಾಡ್ತಾರೆ. ಗೋಣಿ ಚೀಲ ಇದು ಇದರಿಂದ ಗೋಡೌನಿಂದ ಬಂದಿರುವಂಥ ಗೋಣಿ ಚೀಲಗಳು ಸರ್. ನೀವೇನು ಹೇಳ್ತಾ ಇದ್ರಿ ಸರ್? ಸರ್, ನ್ಯಾಬಿಲ್ ಅಂಗಡಿ ನಾವು ಅಲಾಟ್ಮೆಂಟ್ ಕೊಡ್ತೀವಿ ಮೇಡಮ್. ಈಗ ಎಲ್ಲ ನ್ಯಾಬಿಲ್ ಅಂಗಡಿಯಿಂದ ಎರಡು ಚೀಲ ತೊಗೊಂಡಾರೋ ಏನು ಎಷ್ಟು ಯಾವ ಪ್ರಮಾಣಕ್ಕೆ ತೊಗೊಂಡಾರ ಗೊತ್ತಿಲ್ಲ ಏನು ರೀ. ಯಾಕಂದ್ರೆ ಗೌರ್ಮೆಂಟ್ ಚೀಲನೇ ಇದೆ. ಹ್ಞೂ ರೀ. ಎಲ್ಲಿ ತೊಂದರೆ ಹೆಂಗೆ ತೊಂದರೆ ಅಂತೇಳಿ ಅವ್ರು ಸಿಕ್ಕರೆ ಗೊತ್ತಾಗಬೇಕು ಮೇಡಮ್. ಯಾಕಂದ್ರೆ ನಮಗಂತೂ ಈ ಗೋಡೌನಿಂದ ಬಂದದೋ ಏನು ನ್ಯಾಬಿಲ್ ಅಂಗಡಿಯಿಂದ ಬಂದದೋ ಗೊತ್ತಾಗಲ್ಲ ಮೇಡಮ್. ಇದು ನಾವು ಇಲ್ಲಿ ಇವರಿದ್ರು, ಅವ್ರ ಪ್ರಕಾರ ಇದು ಅಮರ್, ಗಫೂರು, ಶ್ರೀಧರ್ ಇವರಿಗೆ ಸೇರಿರುವಂಥ ಇದಂತೆ. ಇದು ಧನಂಜಯ್ ಅಂತ ಇಷ್ಟು ಜನರಿಗೆ ಸೇರಿರುವಂಥ ಗೋಡೌನ್ ಅಂತ. ಇಲ್ಲಿ ಇದ್ರ ಕೆಲಸದವರು ಇದ್ದರು, ಇವರಿಗೆಲ್ಲ ಹೋದ್ರು. ನಾವು ಬರುವಾಗ ಅವರೆಲ್ಲ ಇದ್ದರು. ಅವರು ಚೀಲನ ಚೇಂಜ್ ಮಾಡ್ತಾಯಿದ್ರು, ಶಿಫ್ಟ್ ಇದಕ್ಕೆ ಮಾಡಿ. ನೋಡಿ, ಎಲ್ಲ ಮೆಷಿನ್ಸ್ ಎಲ್ಲ ಹಾಗೆ ಇದೆ ನೋಡಿ. ಅವರು ಇದನ್ನು ಹೊಲಿಯುವಂಥದ್ದು ಅವರ 4 ಜನರಿಗೆ ಸೇರಿರುವಂಥ ಗೋಡೌನ್ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ರು. ಈಗ ಮುಂದೆ ಏನು ಸರ್? ಈಗ
ಮೇಡಮ್ ಇದು ಮುಂದೆ ಇದನ್ನೆಲ್ಲ ಒಂದು ಕಡೆ ಈಗ ನೀವು ಹಿಂಗೆ ಬಿಟ್ಟು ಹೋಗ್ಬಿಟ್ರೆ ಅವರಿಗೆ ರೆಡಿ ಇದ್ದಾರೆ, ಯಾಕಂದ್ರೆ ಇಲ್ಲೇ ಸುತ್ತಾಡ್ತಿದ್ದಾರೆ, ಇಲ್ಲೇ ಸುತ್ತಮುತ್ತ ಇದ್ದಾರೆ. ಇದನ್ನೆಲ್ಲ ಕೌಂಟ್ ಮಾಡಿಬಿಟ್ಟು ಇದು ಯಾವ ಏರಿಯಾಗೆ ಬರ್ತೈತೆ ರಿಸ್ಟ್ರಿಕ್ಷನ್ ಏರಿಯಾ ಆ ಇವರಿಗೆ PSIಗೆ ಒಂದು FIR ದಾಖಲಿಸ್ಕೊಂಡು ಬರ್ಬೇಕು ಮೇಡಮ್. ನಾವು ಹೋಗಿ FIR ಕಂಪ್ಲೇಂಟ್ ಕೊಡಬೇಕು ನಾವು, ಇಂಥ ಜಾಗದಲ್ಲಿ ಇಂಥ ಏರಿಯಾದಲ್ಲಿ ಇಷ್ಟು ಅನಾಧಿಕೃತ ಪಡಿತರ ಚೀಟಿ ಅಕ್ಕಿಯನ್ನು ಶೇಖರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ಇಂಥ ನಾವು ಅಂದಾಜು ಇಷ್ಟು ಚೀಲಗಳು ಇಷ್ಟಿದೆ ಅಂತೇಳಿ ಮಾಡಿಕೊಂಡು FIR ಆದಮೇಲೆ ಇಲ್ಲಿ ಬಂದು ಅವರು ಸ್ಥಳ ಮಾಜಾರು ಮಾಡ್ತಾರೆ. ಸ್ಥಳ ಮಾಜಾರು ಮಾಡಿಕೊಂಡು ಇದನ್ನೆಲ್ಲ ಜಪ್ತಿ ಮಾಡ್ತೀವಿ ನಾವು. ಜಪ್ತಿ ಮಾಡ್ಕೊಂಡು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಇದನ್ನ ನಮ್ಮ ಗೋಡೌನ್ಗೆ ಜಪ್ತಿ ಮಾಡ್ತೀವಿ. ಜಪ್ತಿ ಮಾಡಿದ್ಮೇಲೆ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು FIR ಮಾಡ್ತೀವಿ. ಹೌದು. ಅದು ನಾವೀಗ ಹೇಳಿದ ಆರೋಪಿಗಳು ಮಾಡ್ತೀರಾ? ನೀವೇನು ತಾವು ಬಂದು ಹೇಳಿದ್ರಲ್ಲ ಮೇಡಮ್, ಮತ್ತು ಆ ಆರೋಪಿಗಳು ಮಾಡಬೇಕಾಗುತ್ತೆ. ಫರ್ದರ್ ಅದು ಇನ್ವೆಸ್ಟಿಗೇಷನಾಗಿ ಗೊತ್ತಾಗುತ್ತೆ, ಅದು ಅವ್ರದ್ದೇ ಇರ್ಬೋದು, ಬೇರೆಯವ್ರದ್ದೇ ಇರ್ಬೋದು. ಸರಿ, ಥ್ಯಾಂಕ್ ಯು. ಅಂದರೆ ಈಗ ಇವರು ಮೊದಲಿಗೆ ಇದನ್ನೇನು ಎಲ್ಲ ಈಗ ಪಡಿತರ ಹಾಕಿ ಅವರಿಗೆ ಮೇಲ್ನೋಟಕ್ಕೆ ಇದಂತೂ ಪಡಿತರ ಹಾಕಿ ಅದು ಕಣ್ ಕಾಣದವನಿಗೂ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇಷ್ಟೊಂದು ಅದ್ಭುತವಾಗಿ ಸಾರವರ್ಧಿತ ಹಾಕಿ ಬೇರೆ ಯಾವುದ್ರಲ್ಲೂ ಇಲ್ಲ, ಯಾಕಂದರೆ ಅಷ್ಟೊಂದು ಸಾರವರ್ಧಿತ ಕಾಳುಗಳು ಇದರಲ್ಲಿದೆ. ಹಾಗಾಗಿ ಇದು ಪಡಿತರ ಅಕ್ಕಿ ಜೊತೆಗೆ ಗೋಣಿ ಚೀಲಗಳು, ಇದು ಗೌರ್ಮೆಂಟಿನ ಗೋಡೌನಿನ ಗೋಣಿ ಚೀಲಗಳೇ ಆಗಿರೋದ್ರಿಂದ ಈಗ ಇಲ್ಲಿ ಇಂಥದ್ದೊಂದು ಅಕ್ಕಿ ಸಿಕ್ಕಿದೆ ಅಂತ FIR ಮಾಡ್ತಾರೆ. ಆಮೇಲೆ FIR ಆದಮೇಲೆ ಪೊಲೀಸರೊಂದಿಗೆ ಒಂದು ಮಹಜರ್ ಮಾಡಿ ಇವೆಲ್ಲವನ್ನು ಕೂಡ ಮತ್ತೆ ಅದನ್ನು ಗೋಡೌನಿಗೆ ತೊಗೊಂಡು ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಆದರೆ ಈ ಗೋಣಿ ಚೀಲಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಬಂದವು, ಇವರು ಯಾರಿಂದ ತಗೊಂಡು ಬಂದರು, ಇಲ್ಲಿ ಯಾವ ಅಧಿಕಾರಿಗಳ ಕೈವಾಡ ಇದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಅನ್ನಭಾಗ್ಯದ ಅಕ್ಕಿ ಮಾಫಿಯಾದ ದಾಳಿ ಮಾಡಿದ ನಂತರ ಜಿಲ್ಲಾಡಳಿತ ನಿದ್ದೆಯಿಂದ ಎಚ್ಚೆತ್ತುಕೊಂಡು ಕಂಡಲ್ಲಿ ದಾಳಿ ಪ್ರಾರಂಭಿಸಿ ಒಂದಷ್ಟು ಅಕ್ಕಿ ದಾಸ್ತಾನುಗಳನ್ನ ಸೀಸ್ ಮಾಡಿತ್ತು. ಆದ್ರೆ ಇದು ಕಣ್ಣುರಿಸುವ ತಂತ್ರ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಬಡವರ ಹಸಿವು ನೀಗಲಿ, ಅವರು ಖುಷಿಯಾಗಿ ಬದುಕಲಿ ಅನ್ನುವ ಕಾರಣಕ್ಕೋಸ್ಕರ ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆದರೆ ಇಲ್ಲಿ ಭ್ರಷ್ಟ ಅಧಿಕಾರಿಗಳು, ಕಾಳಸಂತೆ ದಂಧೆಕೋರರು ಕೈ ಜೋಡಿಸಿರೋದ್ರಿಂದ ಈ ಅನ್ನಭಾಗ್ಯ ಹೇಗೆ ಮಣ್ಣು ತಿಂತಿದೆ ಅನ್ನೋದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಅಕ್ಕಿ ದಂಧೆಕೋರರ ಜೊತೆಗೆ ಭ್ರಷ್ಟ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ. ಅಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ನೇರ ಮುಖ್ಯಮಂತ್ರಿಗಳಿಂದ ಆಗ್ರಹಿಸ್ತಿದ್ದೀವಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀರಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ಅಕ್ರಮ, ಅನಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಹೋರಾಟಕ್ಕೆ ನೀವಂತೂ ನಮಗೆ ಶಕ್ತಿ ತುಂಬತಾನೇ ಇದ್ದೀರಾ. ಆದರೆ ನಮ್ಮ ಹೋರಾಟ ಇದೇ ರೀತಿ ನಿರಂತರವಾಗಿ ಸಾಗಬೇಕು. ಯಾರ ಮುಲಾಜಿಗೂ ಒಳಗಾಗದೆ, ಯಾರಿಗೂ ಹೆದರದೆ, ಯಾರಿಗೂ ಅಂಜದೆ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಆರ್ಥಿಕ ಶಕ್ತಿಯನ್ನು ನೀಡಬೇಕು. ಅದಕ್ಕಾಗಿ ದಿನಕ್ಕೆ ₹1 ಅಂದರೆ ಕನಿಷ್ಠ ವರ್ಷಕ್ಕೆ ₹365 ಕೊಟ್ಟು ನಮಗೆ ಇನ್ನಷ್ಟು ಸಬಲರನ್ನಾಗಿಸಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ನೀವು ವಿಜಯ್ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಲು, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಲು, ಅದೇ ರೀತಿ ನಮ್ಮ ವೆಬ್ಸೈಟ್ www.vijaytimes.com ವಿಸಿಟ್ ಕೊಡಲು ಮರಿಬೇಡಿ.